ಸಂಸತ್ನ ವೀಕ್ಷಕರ ಗ್ಯಾಲರಿಯಲ್ಲಿ ಇದೇ ಮೊದಲಲ್ಲ ಈ ರೀತಿ ಆಗಿರೋದು. ಹಿಂದೆ ಕೂಡ ಆಗಿದೆ ಅಂತ ಸಂಸತ್ನಲ್ಲಿ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಕೂಡ ಪ್ರಸ್ತಾಪಿಸಿದ್ರು. ಅದೇನು ಅಂತ ನೋಡೋಣ. 94ರಲ್ಲಿ ಮೇ ತಿಂಗಳಲ್ಲಿ ಬೆಳಗ್ಗೆ 11 ಗಂಟೆ ಟೈಮಲ್ಲಿ ಅವರ ಪ್ರೇಮ್ಪಾಲ್ ಸಿಂಗ್ ಸಾಮ್ರಾಟ್ ಅನ್ನೋ ಇದೇ ಥರ ಗ್ಯಾಲರಿಯಿಂದ ಧೂಮುಕ್ಬಿಟ್ಟಿದ್ದಂತೆ. ಘೋಷಣೆ ಕೂಕೊಂಡೋಗಿದ್ದ, ಸಿಗಾಕೊಂಡಿದ್ದ. ಆಮೇಲೆ ಒಂದು ವಿಷಾದ ವ್ಯಕ್ತಪಡಿಸ್ತಾ ಕಳಿಸ್ಕೊಟ್ರು, ಹೋಗಪ್ಪ ಅತ್ಲ ಕಡೆಗೆ ಅಂತ. ಬಟ್ ಅವತ್ತು ಕರ್ನಾಟಕದ ಲಿಂಕ್ ಇತ್ತಪ್ಪ. ಆವತ್ತು ಅಲ್ಲಿ ಡೆಪ್ಯೂಟಿ ಸ್ಪೀಕರ್ ಆಗಿ ಉಪಸಭಾಪತಿಯಾಗಿ ಕೂತಿದ್ದವ್ರು ನಮ್ಮ ತುಮಕೂರಿನ MP ಆಗಿದ್ದರು, ಮಲ್ಲಿಕಾರ್ಜುನಯ್ಯನವರು. ಅವರಿದ್ದರು. ಅದು ಕರ್ನಾಟಕದ ಲಿಂಕೆ. ಕರ್ನಾಟಕ ಏನು ಸುಮ್ಮನೆನ, ಏನು ಬೇಕಾರಾಗಲಿ ಪ್ರಪಂಚದಲ್ಲಿ. ಇಂಡೋನೇಷಿಯಾನಲ್ಲಿ ಭೂಮಿ ಅಬ್ಬರಿಸಿ ಬೊಬ್ಬಿರಿದು ಲಾವಾರಸ ಹೊರಕ್ಕೆ ಬಂದರು. ಅದರಲ್ಲಿ ಏನೋ ಒಂದು ಕರ್ನಾಟಕದ ಲಿಂಕ್ ಬರುತ್ತೆ ಬೇಕಾದ್ರೆ ನಮಗೆ. ನಮ್ಮ ರಾಜ್ಯ ಹಂಗೆ. ಸರಿ, ಕಳಿಸಿದ್ರು. ಯಾಕೆ ಕಳಿಸಿದ್ರು? ಪೂರ್ವಾಪರ, ಆಂಟಿಸಿಡೆಂಟ್ಸ್, ಉದ್ದೇಶ, ಘೋಷಣೆಗೆ ಮಾತ್ರ ಸೀಮಿತ. ಇನ್ನು 94ರ ಆಗಸ್ಟ್ನಲ್ಲಿ ಆವಾಗಲೂ ಅಷ್ಟೇ ಯಾರೋ ಮೋಹನ್ ಪಾಠಕ್, ಮನಮೋಹನ್ ಸಿಂಗ್ ತಿವಾರಿ ಅನ್ನೋರು ಯಾರೋ ಇದೇ ಥರ ಮಾಡಿದ್ರು. ಪೊಲೀಸರು ವಿಚಾರಣೆ ಪಟ್ಟಿದ್ರು. ಅವರು ಯಾವುದೇ ವಿಷಾದ ವ್ಯಕ್ತಪಡಿಸಲಿಲ್ಲ. ಹಂಗೆ ಒಂದು ಅರ್ಧ ದಿನ ತಿಹಾರ್ ಜೈಲಲ್ಲೆಲ್ಲ ಇಟ್ಬಿಟ್ಟು ಆಮೇಲೆ ಕಳಿಸಿದ್ದಾರೆ. ಬಟ್ ಹಾಗೇನು ಕರ್ನಾಟಕದ ಲಿಂಕ್ ಇತ್ತಾ ಸರ್? ಈಗ ಏನು ಮಾಡ್ತೀರಿ? ಈಗ ಎಲ್ಲಿದೆ ಕರ್ನಾಟಕದ ಲಿಂಕ್ ಅಂದರೆ ಇದೆಯಪ್ಪ, ಇದೆ. ಆಗಲೂ ಪಾಸನ್ನು BJPಯ ರಾಮಚಂದ್ರ ವೀರಪ್ಪನವರು ಅಂತ ಬೀದರ್ನಲ್ಲಿ MP ಆಗಿದ್ದರು. ಭಾಳ ದೊಡ್ಡ ಮನುಷ್ಯ. ರಜಾಕರ ಕಾಲದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಂಥ ವ್ಯಕ್ತಿ ರಾಮಚಂದ್ರ ವೀರಪ್ಪನವರು. ಇವತ್ತಿನವ್ರಿಗೆ ರಾಮಚಂದ್ರ ವೀರಪ್ಪನವ್ರು ನೆನಪಿದಾರೋ ಇಲ್ವೋ? ಆ ಕಾಲದಲ್ಲಿ ಯಾಕಂದರೆ ಇವಾಸ್ ಎ ಟೆರರ್. ಎಂಥ ಬಿಲ್ಡ್, ಹೆಂಗೆ ಪಾರ್ಟಿ ಅದು. ಅವರು BJP MP ಅವ್ರ ಕಡೆಯಿಂದ ಪಾಸ್ ತಗೊಂಡಿದ್ರಂತೆ ಕರ್ನಾಟಕದ ಲಿಂಕ ಸಿಕ್ತು. ಅವನು ಕಳಿಸಿದ್ರು. ಯಾಕೆಂದರೆ ಎಗೈನ್ ಅವನ ಆ್ಯಂಟಿಸಿಡೆಂಟ್ಸ್, ಅವರ ಪೂರ್ವಾಪರ. ಇದು ಹಂಗಲ್ಲ, 18 ತಿಂಗಳು ತಯಾರಿ, ಶೂ ಒಳಗಡೆ ಔಸಿಟ್ಕೊಳ್ಳೋದು. ಎಸ್. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಘಟನೆಯನ್ನು, ಅದೇ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ನಡೆಸಿರೋ ಘಟನೆಯನ್ನು ಹೈಕೋರ್ಟು ಇವತ್ತು ತೊಗೊಂಡಿದೆ ಕೈಗೆ. ಹೈಕೋರ್ಟ್ ಈ ಮಾತುಗಳನ್ನು ಆಡಿರೋದು ನೋಡಿದ ಮೇಲೆ ನನಗೆ ಅನ್ನಿಸ್ತಾ ಇದೆ, ಈ ವ್ಯವಸ್ಥೆ ಮತ್ತು ನಮ್ಮ ಸಮಾಜದ ಬಗ್ಗೆ ಇನ್ನೂ ಯಾವುದೇ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಗಿಲ್ಲ ಅಂತ. ಇವೆಲ್ಲ ನಾವು ಆಡಬೇಕಾದ ಮಾತುಗಳು. ಇದನ್ನು ಹೈಕೋರ್ಟ್ ಆಡ್ಬಿಟ್ರೆ ನಾವೇನು ಮಾಡೋಣ? ನಾವು ಆಡಬೇಕಾಗಿದ್ದ ಮಾತುಗಳಿದು. ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿದೆ. ಹೊರಗೆಳೆದು ಹಿಂಗೆ ಮಾಡ್ತಾರೆ ಅಂದರೆ ಅರ್ಥ ಏನು? ಇದು ಹೇಗೆ ನಡೆಯುತ್ತೆ ಇಂಥ ಘಟನೆಗಳು? ಈ ದಾಳಿಕೋರನ್ನ ಮನುಷ್ಯರು ಅಂತ ಏನಾದ್ರು ಕರೆಯೋಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅನ್ನಿಸ್ತಿದೆ. ಅದರ ಪರಿಸ್ಥಿತಿ ನೋಡಿ ಅಂತ ಪ್ರಸನ್ನ ವರಾಳೆ ನ್ಯಾಯಮೂರ್ತಿಗಳು ಮತ್ತು ನ್ಯಾಯಮೂರ್ತಿ ಅಂತ ಕೃಷ್ಣ ದೀಕ್ಷಿತ್ ಅವರು ಹೇಳಿದ್ದಾರೆ. ಮಹಿಳಾ ಆಯೋಗದವ್ರು TV ನಲ್ಲಿ ಕೂತ್ಕೊಂಡು ಡಿಬೇಟ್ ಮಾಡ್ತೀರಿ, ಈಗ ಏನು ಮಾಡಿದ್ದೀರಿ ಇಂಥ ದೊಡ್ಡ ಪ್ರಕರಣ ತೊಗೊಂಡ್ರೂ ಘಟನೆಯಿಂದ ಏನು ಅನ್ನಿಸ್ಬೋದು? ಆ ಮಹಿಳೆಗೆ ಏನಾಗಿರ್ಬೋದು? ಪಾಪ ಆಕೆಯ ಮನಸ್ಸಿನ ಮೇಲೆ ಆಘಾತ. ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣವಾದಾಗಲೂ ಹೀಗೆ ನಡೆದಿರಲಿಲ್ಲ. ಅದೃಷ್ಟವಶಾತ್ ಆ ಮಹಾಭಾರತದಲ್ಲಿ ದ್ರೌಪದಿಗೆ ನೆರವಾಗೋದಕ್ಕೆ ಒಬ್ಬ ಶ್ರೀಕೃಷ್ಣ ಇದ್ದ. ದುರದೃಷ್ಟವಶಾತ್ ಇವತ್ತು ದುರ್ಯೋಧನ, ದುಶ್ಯಾಸರನ ಜಗತ್ತಾಗಿ ಹೋಗಿದೆ ಇದು. ಈ ಆಧುನಿಕ ಯುಗದಲ್ಲಿ ಆ ಪಾಪ ಬಡ ದ್ರೌಪದಿಗೆ ಯಾರು ತಾನೇ ಸಹಾಯ ಮಾಡೋಕ್ಕೆ ಬರ್ತಾರೆ ಹೇಳಿ? ಇಲ್ಲಿ ಒಬ್ಬನೇ ಒಬ್ಬ ಕೃಷ್ಣ ಪರಮಾತ್ಮನೂ ಬರೋಲ್ಲ ಸಹಾಯಕ್ಕೆ. ಪೊಲೀಸ್ನವರು ತಪ್ಪಿಸ್ಬೇಕಾಗಿತ್ತು. ಇದು ಸರಿಯಲ್ಲ. ಇದು ಆಕೆ ಕೊಟ್ಟಿರೋ ಚಿಕಿತ್ಸೆ ಬಗ್ಗೆ ಏನೂ ಮಾಹಿತಿ ಇಲ್ಲ. ಪೊಲೀಸ್ ಆಯುಕ್ತರೇ ಬಂದು ಹಾಜರಾಗಿ ಅಂತ ಹೈಕೋರ್ಟ್ ಹೇಳಿದೆ. ದಟ್ಸ್ ಓಕೆ, ಹಾಜರಾಗಿ ಅಂತ ಹೇಳ್ತೀನಿ. ಬಟ್ ಒಂದು ನ್ಯಾಯಪೀಠದಲ್ಲಿ ಕುಳಿತಿರುವ ಇಬ್ಬರು ನ್ಯಾಯಮೂರ್ತಿಗಳು ಈ ರೀತಿಯಾದ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಹಂತಕ್ಕೆ ಹೋಗಿದ್ದಾರೆ ಅಂತ ಅನಿಸಿದ್ರೆ, ಜಸ್ಟ್ ಇಮ್ಯಾಜಿನ್, ಹೊರಗಡೆಯಲ್ಲಿ ಅನುಭವಿಸುತ್ತಿರುವ ಸಂಕಟಗಳಿಗೆ ಬೇರೆ ಜನ ಏನೇನು ರಿಯಾಕ್ಷನ್ ಕೊಡ್ಬೋದು ಈ ಸಮಾಜದಲ್ಲಿ? ಕೊಡಬೇಕು. ಲೆಕ್ಕ ಹಾಕ್ಕೊಳ್ಳಿ. ಅನ್ಬಿಲೀವಬಲ್ ಇದು. ನಾನಂತೂ ಇಷ್ಟು ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಎಲ್ಲ ನಾನು ನೋಡೇ ಇರಲಿಲ್ಲಪ್ಪ. ಕೋರ್ಟಿಂದ ಬಂದದ್ದು. ಎಕ್ಸಾಕ್ಟ್ಲಿ. ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿಯ SPG ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ದಂಧೆ ನಡೀತಾ ಇದ್ದು ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 16ರಿಂದ 18 ವಾರಗಳ ಭ್ರೂಣಗಳು ಪತ್ತೆಯಾಗಿವೆ. ಮಾಲೀಕ ಇದೀಗ ಎಸ್ಕೇಪ್ ಆಗಿದ್ದಾನೆ. ಮೂವರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಮತ್ತೆ ಅಸೆಂಬ್ಲಿನಲ್ಲಿ ಮಾತಾಡಿದಾರಂತೆ, ಎಲ್ಲ ಕಡಿವಾಣ ಹಾಕ್ಬಿಡ್ತೀವಿ, ಸುಮ್ಮನೆ ತಲೆ ಕೆಡಿಸ್ಕೊಬೇಡಿ ನೀವು ಅಂತ ಹೇಳ್ಬಿಟ್ಟಿದ್ದಾರೆ ಆರೋಗ್ಯ ಮಂತ್ರಿಗಳು. ಆಯ್ತು ಬಿಡಿ ಸರ್, ನಾನು ಯಾತಕ್ಕೆ ತಲೆ ಕೆಡಿಸ್ಕೋಬೇಕು ನೀವು ಇದ್ಮೇಲೆ? ಇದಕ್ಕೆ ನಿರ್ದಿಷ್ಟ ಕಾನೂನಿಲ್ಲ, ಆದರೆ ಇರೋದ್ರಲ್ಲೇ ಕ್ರಮ ತಗೊಳ್ತೀವಿ ಎಂದಿದ್ದಾರೆ ಸರ್. ತನ್ನಿ, ಏನಾದ್ರು ಮಾಡಿ ಬೇರೆ ಐಡಿಯಾನ. ಆಗ್ಬೇಕಲ್ಲ ಏನಾದರೂ. ಪೊಲೀಸ್ನವ್ರನ್ನ ಕೇಳ್ರಿ. ಕಾಯ್ದೆನೇ ಇಲ್ಲದೆ ಕಾನೂನು ಸೃಷ್ಟಿಸಿ ಅವನಿಗಾರು ಹೆಂಗೆ ಕಾಟ ಕೊಡಬೇಕು ಅಂತ ಹೇಳ್ಕೊಡ್ತಾರೆ. ಚಾಣಕ್ಯ ಅವ್ರೇನು ಸಾಮಾನ್ಯನಾ? ಪಂಟ್ರುಗಳವರು. ಸುಮ್ಮನೆ ಕೇಳಿ ಅವ್ರು ಹೇಳ್ಕೊಡ್ತಾರೆ. ಅಯ್ಯ ಹಿಂಗೆ ಆಗ್ತಾ ಕಲ್ಸಿದ್ರಿ ನಾವು 6 ತಿಂಗಳು ಆಚೆ ಬರ್ದಾರ ಮಾಡ್ಬಿಡ್ತೀವಿ ಬನ್ನಿ ಸರ್ ಅಂತ ಕೇಳಬೇಕಪ್ಪ ಆರೋಗ್ಯ ಮಂತ್ರಿಗಳು ಒಂಚೂರು.
ಅವ್ರ ಹತ್ರನೇ ತಿಳ್ಕೊಬೇಕು. 4 ಏರ್ಪೋರ್ಟ್ಗಳಿಗೆ ನಾಮಕರಣ ಮಾಡೋದಕ್ಕೆ ಶಿಫಾರಸು ಮಾಡಿದ್ದಾರೆ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರ ಹೆಸರನ್ನು, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಕುವೆಂಪು ಹೆಸರನ್ನು, ಬೆಳಗಾವಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಹೆಸರನ್ನು, ಹುಬ್ಬಳ್ಳಿಗೆ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಹೆಸರನ್ನು ಮಾಡಿದ್ದಾರೆ. ಕರೆಕ್ಟಿಗೆ ಮಾಡಿದಾರಲ್ಲ, ಸರಿಯಾಗೇ ಇದೆ. ಎಲ್ಲವೂ ಆಯಾ ಭಾಗದಕ್ಕೆ ತಕ್ಕಂತಿದೆ, ಚೆನ್ನಾಗೇ ಇದೆ. ಮೈಸೂರು ನೋ ಪ್ರಾಬ್ಲಮ್. ಅದೇ ಕೋತಿ ಕಿರಿಕದಷ್ಟೇ ಸುಮ್ಮನೆ ಬಿಟ್ಟಾಕಿ ಮಾಡಿದ್ದಾರೆ. ಗುಡ್, ವೆರಿ ಗುಡ್, ಒಳ್ಳೇದು ಮಾಡಿದ್ದೀರಿ. ಒಪ್ಕೋಬೋದು, ಯಾರು ಬೇಕಾದ್ರೂ ಒಪ್ಕೋಬೋದು ಇದನ್ನು. ಎಸ್. ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ನಡೆದ ಸಿಎಲ್ಪಿ ಸಭೆ ವೇಳೆ ಬಿಜೆಪಿಯ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಎಚ್ ವಿಶ್ವನಾಥ್ ಇವರೆಲ್ಲರೂ ಕೂಡ ಕಾಣಿಸಿಕೊಂಡ್ರು. ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಯಿತು. ನಾವು ಸಿಎಲ್ಪಿ ಸಭೆಗೆ ಹೋಗಿರಲಿಲ್ಲ, ಊಟಕ್ಕೆ ಮಾತ್ರ ಹೋಗಿದ್ದು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಉಳಿದಂತೆ ಯಾರೇನೋ ಏನು ಹೇಳಿದ್ರು ನೋಡ್ಬಿಡೋಣ. ನಾನು ಏನು ಹೇಳಲ್ಲ, ನಾವು ಎಲ್ಲೂ ಹೋಗಲ್ಲ ಮಾಡಲ್ಲ. ಅವರೇನೋ ಸೋಮಶೇಖರ್ ನನ್ನನ್ನು ಬಿಜೆಪಿ ಬಿಡಿಸಲು ಯಾರೋ ಟ್ರೈ ಮಾಡ್ತಿದ್ದಂತೆ. ಯಾರು ಮತ್ತು ಯಾಕೆ? 2 ವರ್ಷ, ಆಗ 1.5 ವರ್ಷ ಅಧಿಕಾರದಲ್ಲೇ ಇದ್ರಿ, ಒಂದಿನ ತುಟಿನೇ ಓಪನ್ ಆಗಿರಲಿಲ್ಲ ಈ ವಿಚಾರದಲ್ಲಿ. ಈಗ ಎಲ್ಲಿಲ್ಲದ ವಿಷ ಅಮೃತ ಎಲ್ಲ ಬಂದ್ಬಿಟ್ಟಿದೆ. 2 ವರ್ಷದಿಂದ ಓಡಿಸಲು ಯಾರು ಓಪನೇ ಆಗಲಿಲ್ಲ. 1.5 ವರ್ಷ ನೆಮ್ಮದಿಯಾಗಿ ಗೂಟದ ಕಾರ್ ಓಡಾಡ್ತಿದ್ರಿ. ಅವಾಗ ಯಾರು ಇರಲಿಲ್ಲ. ಆಮೇಲೆ ನಾವಲ್ಲಿ ಊಟಕ್ಕೆ ಹೋಗಿದ್ವಿ, ನಾವಲ್ಲಿ ಸಭೆಗೆ ಹೋಗಿರಲಿಲ್ಲ ಅಂತ ಗೊತ್ತಾಗಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗತ್ತೆ? ಚಿಕ್ಕ ಮಕ್ಕಳ ಸರ್ ಬಾರ್ ಒಳಗೆ ಹೋಗ್ಬಿಟ್ಟು ಬರ್ತಾರೆ. ಯಾಕೆ ಹೋಗಿದ್ದೆ? ಬಾಯಾರಿಕೆ ಆಗಿತ್ತು, ನೀರು ಕುಡಿಯೋಕ್ಕೆ ಹೋಗಿದ್ದೆ. ಹ್ಞೂ ಅನ್ನೋರು ಅನ್ಬೋದು, ಇಲ್ಲ ಅನ್ನೋರು ಇಲ್ಲ ಅನ್ಬೋದು ಅಲ್ವಾ? ಬಾರ್ ಒಳಗೆ ಹೋಗ್ತಾರೆ, 1 ಗಂಟೆ ಕಾಲ ಬಿಟ್ಕೊಂಡು ಹೊರಗೆ ಬರ್ತಾರೆ. ಏನಪ್ಪಾ ಬಾರ್ ಒಳಗೆ ಹೋಗ್ಬಿಟ್ಟಿದ್ದೆ ಅಂತಂದರೆ, ಯಾವ ಬಾಯಾರಿಕೆ ಆಗಿತ್ತಮ್ಮ, ನೀರು ಕುಡಿಯೋಣ ಅಂತ ಹೋಗಿದ್ದೆ. ಹೌದು ಅನ್ನೋರು ಅನ್ಬೋದು, ಇಲ್ಲ ಅಂದರೆ ಇಲ್ಲ ಅನ್ಬೋದು. ಆಮೇಲೆ ಇವರ ಮುಂದಿನ ನಡೆ ಏನು ಅಂತ ಯಾರೋ ನಮ್ಮಲ್ಲಿ ಕೇಳ್ತಾ ಇದ್ರು. ಯಾವನು ಗೊತ್ತಾಗತ್ತೆ ಮೀನು ಹೆಜ್ಜೆ ಹೆಂಗೆ ಹೋಗುತ್ತೆ ಅಂತ? ಗೊತ್ತಿಲ್ಲ. ಮಥುರಾದ ಕೃಷ್ಣ ಜನ್ಮಭೂಮಿ ಹೋರಾಟಕ್ಕೆ ಒಂದು ಪರಿಸ್ಥಿತಿಗೆ ಒಂದು ಜಯ ಅಂತಿದ್ದಾರೆ. ಶಾಹಿ ಈದ್ಗಾ ಮಸೀದಿ ಕಾಂಪ್ಲೆಕ್ಸ್ನ ಪ್ರಾಥಮಿಕ ಸಮೀಕ್ಷೆಗೆ ಅಲಹಾಬಾದ್ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಮೇ ಬಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅನ್ಸುತ್ತೆ. ಸುಪ್ರೀಂ ಕೋರ್ಟಿಂದನೇ ಬರಬೇಕಾಗತ್ತೇನೋ, ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೋ. 3 ಸದಸ್ಯರದ್ದು ಕಮಿಟಿ ಏನೋ ಮಾಡಿದ್ದಾರೆ, ಇದರಿಂದ ಹೈಕೋರ್ಟ್ ಹೇಳಿದ್ದಾರೆ. ಈಗ ಅದರಲ್ಲಿ ಮಸೀದಿ ಒಳಗಡೆ ಹಿಂದೂ ದೇವಾಲಯಗಳ ಚಿಹ್ನೆಗಳಿವೆ, ಸಮೀಕ್ಷೆ ಇದೆ, ಡ್ಯಾಶ್ ಅಂತೆಲ್ಲಾಗಿದೆ. ಹೀಗಾಗಿ ಇದಾಯಿತು. ಇದು ಜ್ಞಾನಮ್ಯಾಪಿ ಆದಮೇಲೆ ವಾಪಸ್ ಇನ್ನೊಂದು ಬಂದಿದೆ ಈಗ. ಹಾಗಾಗಿ ಇದು ಏನಾಗುತ್ತೆ? ಒಂದಂತೂ ನಿಜ, ಮಸೀದಿ ಮೂಲ ವಾಸ್ತು ಅಂದರೆ ಮೂಲ ಕಟ್ಟಡವಾಗಿ ಭಾರತದಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯನೇ ಇಲ್ಲ ಅದು. ಎಕ್ಸೆಪ್ಟ್ ನಂತರದ ಕಾಲದಲ್ಲಿ ಮಾಡ್ರನ್ ಆಗಿ ಬಂದಿರುವಂಥ ಮಸೀದಿಗಳನ್ನು ಬಿಟ್ಟು, ಅಂದರೆ ಖಾಸಗಿ ಜಾಗದಲ್ಲಿ ತೊಗೊಂಡು ಕಟ್ಟಿರೋದು ಅಥವಾ ಸರ್ಕಾರಿ ಜಾಗದಲ್ಲಿ ಕಟ್ಟಿರೋದು, ಈ ಥರದನ್ನು ಬಿಟ್ಟರೆ ಪುರಾತನ ಮತ್ತು ಪೌರಾಣಿಕ ಕಾಲದಿಂದ ಬಂದಿರುವ ನಂಬಿಕೆಯ ಸ್ಥಳಗಳಲ್ಲಿ ಮಸೀದಿ ಇದ್ದರೆ, ಮಸೀದಿ ಇದೆ ಅಂತ ಯಾರು ಅಂದ್ಕೊಂಡಿದ್ರೆ ಅದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಏನೂ ಇಲ್ಲದೆ ಕಟ್ಟಿರ್ಬೋದು ಅವತ್ತಲ್ಲಿ, ಪ್ರಶ್ನೆ ಬೇರೆ. ಅಥವಾ ಈಗ ಆಗಿರಬೇಕು, ಅದು ಯಾವುದೋ ಒಂದು ದೇವಸ್ಥಾನನ ಏನೋ ಕಿತ್ಕೊಂಡು ಹೋಗಿರುತ್ತೆ ಅಲ್ಲಿಂದ. ನೋಡೋಣ ಇದು ಏನಾಗತ್ತೆ ಅಂತ. ಇನ್ನು ಮಲೇಷ್ಯಾದಲ್ಲಿ ಕಳೆದ ವಾರ ಕೋವಿಡ್ ಪ್ರಕರಣಗಳ ಸಂಖ್ಯೆ ಡಬಲ್ ಆಗ್ತಾ ಇದೆ. ಹೀಗಾಗಿ ಹಲವು ದೇಶಗಳು ಅಲರ್ಟ್ ಆಗಿದ್ದು ಹಳೆಯ ನಿಯಮಗಳನ್ನ ಪಾಲನೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಸದ್ಯ ಏರ್ಪೋರ್ಟ್ಗಳಲ್ಲಿ ಮಾಸ್ಕ್ನ ಧರಿಸುವಂತೆ ಕಡ್ಡಾಯವಾಗಿ ಹೇಳಲಾಗಿದೆ. ಈಗ ನೆಕ್ಸ್ಟ್ ಲಾಸ್ಟ್ ಒಂದು ಹೋಗಿ ಮೊದಲು ಚಲನಚಿತ್ರ ಬೇಡಿಕೆ ಇಟ್ಕೊಂಡು ಹೋಗಿದ್ದಾರೆ ಮದ್ಯಪಾನ ಪ್ರಿಯರ ಸಂಘ ಸುವರ್ಣಸೌಧದ ಮುಂದೆ ಬೆಳಗಾವಿಲಿ. ಡಿಸೆಂಬರ್ 31 ಮದ್ಯಪಾನರ ಪ್ರಿಯರ ದಿನ ಮಾಡಬೇಕಂತೆ. ಅವತ್ತೆಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ 50% ರಿಯಾಯಿತಿ ಕೊಡಬೇಕು. ಹೌದಾ? ಓಕೆ. ಕುಡುಕ ಎಂಬ ಪದ ಬಳಕೆ ನಿಷೇಧ ಮಾಡಬೇಕು. ಮಾಡ್ಬೋದು, ಪಾನಪ್ರಿಯರು, ಮದ್ಯಪ್ರಿಯರು ಆ ಥರ ಏನಾದ್ರು ಕರೀಬೋದು ಬೇಕಾದ್ರೆ. ಮದ್ಯಪಾನ ಪ್ರಿಯರ ಅಭಿವೃದ್ಧಿ ನಿಗಮ ಆರಂಭಿಸಿ %10 ಅನುದಾನ ಕೊಡಬೇಕು. ಪ್ರತಿ ಬಾಟಲ್ಗೆ ವಿಮೆ ಮಾಡಿಸ್ಬೇಕು. ಬಾಟಲ್ಗ ವಿಮೆ ಏಕೆ? ಬಾಡಿಗಲ್ವಾ? ಇಲ್ಲ ಸರ್. ಓಕೆ. ಪ್ರತಿ ಬಾರ್ ಮುಂದೆ ಆಂಬ್ಯುಲೆನ್ಸ್ ಸೇವೆ ನೀಡಬೇಕು. ಪ್ರತಿ ಬಾರ್ ಮುಂದೆನೇನೆ ತಕ್ಕಳಪ್ಪ. ಪಕ್ಕದಲ್ಲಿ ಕುಡುಕರ ವಿಶ್ರಾಂತಿ ಭವನ ನಿರ್ಮಿಸಬೇಕು. ಅಲ್ಲೆಲ್ಲ ಸಖತ್ತಾಗಿದೆ, ಇದು ಚೆನ್ನಾಗಿದೆ. ಸಂತೋಷ್ ಲಾಡು ಹೋಗಿದಾರಂತೆ ಅಲ್ಲಿಗೆ. ರೈ, ನೀವು ಒಳ್ಳೆ ಮಿನಿಸ್ಟರ್ ಕಂಡ್ರಿ. ಎಂತೆಂಥವ್ರು ಪಾಪ ಏನೇನೋ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಅಲ್ಲಿ ಯಾರೂ ಹೋಗಿಲ್ಲ, ಇದಕ್ಕೆ ಹೋಗಿದ್ದಾರೆ. ಅವ್ರಿಗೂ ನಗು ತಡೆಯೋಕ್ಕಾಗಿಲ್ಲ, ನಗ್ತಾ ಕೂತಿದ್ದಾರೆ. ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಲ್ಲ, ಒಂದು ಒಬ್ಬನಿಗೆ 1 ಕ್ವಾರ್ಟರ್ ನಿಗದಿ ಮಾಡಿ ಸರ್.
ಅವ್ರಿಗೂ ನಗು ತಡೆಯೋಕ್ಕಾಗಲ್ಲ. ಬಟ್ ಪಾಯಿಂಟ್ ಅದಲ್ಲ ನಂದು, ನನ್ನ ಪಾಯಿಂಟ್ ಬೇರೆ. ಹಾಂ ಸರ್. ಅವರು ಇದನ್ನು ಬೇಡಿಕೆಯ ರೂಪದಲ್ಲಿ ಕೇಳುತ್ತಿದ್ದಾರೋ ಹಕ್ಕಿನ ರೂಪದಲ್ಲಿ ಕೇಳುತ್ತಿದ್ದಾರೋ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ಸರ್, ಏನು ಅಲ್ಲ, ಹಕ್ಕಿನ ರೂಪದಲ್ಲೂ ಇರ್ಬೋದು. ಅವರು ಅಷ್ಟೆಲ್ಲ ಕುಡಿದು ವ್ಯಾಪಾರ ಅಭಿವೃದ್ಧಿಪಡಿಸಿ ಸರ್ಕಾರದ ಬೊಕ್ಕಸಕ್ಕೆ ದುಡ್ಡನ್ನು ತುಂಬಿಸುತ್ತಿದ್ದಾರೆ. ಆ ದುಡ್ಡನ್ನು ಸರ್ಕಾರಗಳು, ಘನಂದಾರಿ ಸರ್ಕಾರಗಳು, ಯೋಗ್ಯತೆ ಇಲ್ಲದೆ ಇರೋರು ಎಲ್ಲರೂ ಆ ದುಡ್ಡಿಲ್ಲದಿದ್ದರೆ ಬದುಕಲೇ ಸಾಧ್ಯವಿಲ್ಲ ಅನ್ನುವಂಥ ಪರಿಸ್ಥಿತಿಗೆ ಬಂದಿರುವಂತಹ ದುಷ್ಟ ಸರ್ಕಾರಗಳು ತಿಂದು ತೇಗೋ ದುಡ್ಡನ್ನು ಉಳಿಸಿದ್ರೂ ಸಾಕಾಗ್ತಿತ್ತು. ಅವರು ಅದನ್ನು ಅಭಿವೃದ್ಧಿ ಕಾರ್ಯಗಳಿಗೆ, ಜನಹಿತ ಕಾರ್ಯಕ್ಕೆ ಬಳಸ್ತಾ ಇದ್ದಾರಂತೆ. ಹಾಗಿದ್ದಾಗ ಅವರ ದುಡಿಮೆಯ ಹಣವನ್ನು ಇಲ್ಲಿ ಬಳಸೋವಾಗ ಅವ್ರಿಗೆ ನೀವು ಹಕ್ಕಿನ ರೂಪದಲ್ಲಿ ಸವಲತ್ತುಗಳು ಕೊಡಬೇಕಲ್ವೇ? ಆಂಬ್ಯುಲೆನ್ಸ್ ಇವೆಲ್ಲ ಕೊಡೋಕ್ಕಾಗತ್ತಾ? ಹಕ್ಕರಿ, ಸೇವೆಯಂತೆ ಪರಿಗಣಿಸಿ ಅದನ್ನು. ಇಟ್ಸ್ ಎ ಸರ್ವೀಸ್ ಡನ್ ಟು ದಿ ಸೊಸೈಟಿ ಬೈ ದಿ ಡ್ರಿಂಕಿಂಗ್ ಪೀಪಲ್ ಅಂತ ಆಗತ್ತಾ ಅಂತ ಒಂದು ಪ್ರಶ್ನೆ.